ಇಷ್ಟು ದಿನ ನನಗೆ ಏನೆಲ್ಲ ಟಾರ್ಚರ್ ಕೊಟ್ಟ್ಯೋ ಅದೆಲ್ಲದಕ್ಕೂ ಸೇರಿಸಿ ನಾನು ಕೊಡ್ತಿರೋ ಉತ್ತರ ಕಣೆ ಇದು. ನಾನು ಯಾವತ್ತೂ ನಿಮ್ಮ ವಿಷಯದಲ್ಲಿ ನಂಬಿಕೆ ಕಳ್ಕೊಂಡವಳಲ್ಲ ರೀ. ಡಾಕ್ಟ್ರುಗಳು ಏನೇ ಹೇಳಿದ್ರು ನೀವು ಮೊದಲನಾಗಾಗ್ತೀರಾ, ನಿಮಗೆ ಗುಣ ಆಗತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿರೋಳು ನಾನು. ಈಗಲೂ ಅಷ್ಟೇ, ನೀವು ವಾಪಸ್ ಮನೆಗೆ ಬರ್ತೀರಾ ಅನ್ನೋ ನಂಬಿಕೆ ನನಗಿದೆ ರೀ. ಆದರೆ ನೀವು ಮನೆಗೆ ವಾಪಸ್ ಬಂದು ಕಮಲಿ ಎಲ್ಲಿ ಅಂತ ಕೇಳಿದ್ರೆ ಹೇಳೋದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ರೀ. ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಕಮಲಿನ ಮನೆಯಿಂದ ಆಚೆ ಕಳಿಸ್ಬಿಟ್ಟೆ. ನನಗೆ ಗೊತ್ತು ರೀ ನಿಮಗೆ ಕಮಲಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಇಷ್ಟು ವರ್ಷದಲ್ಲಿ ನೀವಾಡಿದ ಮೊದಲನೇ ಮಾತು ಕಮಲಿ ಅಂತಾನೆ. ನನ್ನ ಕ್ಷಮಿಸ್ಬಿಡಿ. ನನಗೆ ನಿಮ್ಮನ್ನು ಬಿಟ್ರೆ ಬೇರೆ ಯಾರು ಮುಖ್ಯ ಅಲ್ಲ ಅನಿಸ್ತು. ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹಲೋ, ನಾನು ಗೌರಿ ಅಣ್ಣ ಮಾತಾಡ್ತಿರೋದು. ಹೇಳಿ. ಗೊತ್ತಿದೆ ಅಲ್ವಾ, ನಿನಗೆ ನಿನ್ನ ಗಂಡ ಸುರಕ್ಷಿತವಾಗಿ ಬೇಕು ಅಂದರೆ ನೀನು ನಿನ್ನ ಆಸ್ತಿನಲ್ಲ ನನ್ನ ತಂಗಿ ಮಗಳ ಹೆಸರಿಗೆ ಆಗಬೇಕು ಅಂತ. ಈಗ ಸಮಯ ಬಂದಿದೆ. ನಾನು ಹೇಳ್ದಂಗೆ ಕೇಳಿದ್ರೆ ನಿನ್ನ ಗಂಡ ಮನೆಗೆ ಬರ್ತಾನೆ. ಹೇಳಿ ಹೇಳಿ, ನಾನೇನು ಮಾಡಬೇಕು? ಇವತ್ತು ಸಾಯಂಕಾಲ 7 ಗಂಟೆಗೆ ಸರಿಯಾಗಿ ನಾನು ಹೇಳಿದ ಜಾಗಕ್ಕೆ ನೀನು ಬರಬೇಕು. ಆಮೇಲೆ ನಾನು ಕೊಡೋ ಸ್ಟಾಂಪ್ ಪೇಪರ್ ಮೇಲೆ ಸೈನ್ ಹಾಕಬೇಕು. ಅಪ್ಪಿ ತಪ್ಪಿ ಪೊಲೀಸು ಅಂತ ಏನಾದರೂ ಹೋದ್ರೆ ಗೊತ್ತಲ್ಲ, ನಿನ್ನ ಗಂಡನ ಕತೆನ ಮುಗಿಸ್ಬಿಡ್ತೀನಿ. ಸರಿ, ಬರ್ತೀನಿ. ನೆನಪಿರಲಿ, 7 ಗಂಟೆಗೆ. ಸರೋಜಕ್ಕ, ಏನೂ ಆಗಕ್ಕಿಲ್ಲ. ಗಾಬರಿ ಬೀಳ್ಬೇಡ ಕಣಕ್ಕ.
ಕಮಲಿ ಅವರೇ, ಊರ್ ಬಿಟ್ಟು ಹೋದ್ಮೇಲಾದ್ರೂ ನನಗ್ ನೆಮ್ಮದಿ ಅನ್ಕೊಂಡ್ರೆ ಇಲ್ಲಿಗೂ ಋಷಿನ ಕರ್ಸ್ಕೊಂಡಿದ್ಯಾ? ಸಾಯೇ, ನೀನ್ ಬದುಕೋಕೆ ಯಾವುದೇ ರೀತಿಯಲ್ಲೂ ಸಾಧ್ಯ ಇಲ್ಲ ಕಣೆ. ಈ ಚಾನ್ಸ್ ನಾನ್ ಬಿಡಲ್ಲ. ಉಸ್ರೇ ನಿಂತೋಗುತ್ತಂತೆ, ಇನ್ನ ಈ ಉಂಗ್ರ ಯಾಕೆ? ನಮಸ್ತೆ ಮೇಡಮ್. ನೀವಿಲ್ಲಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಭಯ ಪಡಬೇಡಿ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಹೌದು ಮೇಡಮ್, ಮಿಸ್ಟರ್ ಚಂದ್ರಕಾಂತ್ ಅವರು ಊರಿಗೆ ಹೋಗೋಕ್ಕಿಂತ ಮೊದಲು ನಮಗೆ ವಿಷಯ ಹೇಳ್ಬಿಟ್ಟು ಹೋದ್ರು. ಏನಂತ? ನಿಮ್ಮ ಯಜಮಾನ್ರನ್ನ ಸೇಫಾಗಿ ವಾಪಸ್ ಕರ್ಕೊಂಬರೋದು ಎಷ್ಟು ಮುಖ್ಯನೋ ನಿಮ್ಮ ರಕ್ಷಣೆನೂ ಅಷ್ಟೇ ಮುಖ್ಯ ಅಂತ. ಅದಕ್ಕೆ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಫೋನ್ ಕಾಲ್ಸ್ನ ಟ್ರ್ಯಾಪ್ ಮಾಡಿದ್ವಿ. ಗೌರಿ ಅಣ್ಣ ಅಂತ ಹೇಳ್ಕೊಂಡು ಆ ವ್ಯಕ್ತಿ ನಿಮಗೆ ಫೋನ್ ಮಾಡಿರೋದು ನಮಗೂ ಗೊತ್ತಿದೆ ಮೇಡಮ್. ನೌ ಇಟ್ಸ್ ಅವರ್ ಡ್ಯೂಟಿ ಟು ಪ್ರೊಟೆಕ್ಟ್ ಯು. ಅವನು ತೀರಾ ಕಟ್ನಿಟ್ಟಾಗಿ ಪೊಲೀಸವ್ರಿಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದ್ದಾನೆ. ಗೊತ್ತಾದರೆ ನಮ್ಮ ಯಜಮಾನ್ರಿಗೆ ಏನಾದರೂ... ಡೋಂಟ್ ವರಿ ಮೇಡಮ್, ನಮಗೆ ಈ ವಿಷಯ ಗೊತ್ತಿದೆ ಅಂತ ಅವನಿಗೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ. ಇಟ್ ವಿಲ್ ಬಿ ವೆರಿ ಕಾನ್ಫಿಡೆನ್ಷಿಯಲ್. ನೋಡಿ, ನಿಮಗೆ ಕ್ರಿಮಿನಲ್ಸ್ನ ಹಿಡಿಯೋದೇ ಗುರಿ, ಆದರೆ ನನಗೆ ನನ್ನ ಗಂಡ ಸೇಫಾಗಿ ಮನೆಗೆ ವಾಪಸ್ ಬರಬೇಕು. ನೋಡಿ, ದಯವಿಟ್ಟು ನೀವು ಇದರಲ್ಲಿ ಇಂಟರ್ಫಿಯರ್ ಆಗಬೇಡಿ. ಇದರಿಂದ ನಮ್ಮ ಯಜಮಾನ್ರಿಗೆ ಏನಾದರೂ ತೊಂದರೆ ಆದರೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡೋರನ್ನ ನಂಬಿ ನೀವೊಬ್ಬರೇ ಹೋಗೋದು ಸರಿಯಲ್ಲ ಮೇಡಮ್. ನೋಡಿ, ಕಾಲ್ ಮಾಡಿರೋನು ಗೌರಿ ಅಣ್ಣನೇ ಆಗಿದ್ರೆ ನನ್ನ ಆಸ್ತಿ ಎಲ್ಲ ಗೌರಿ ಮಗಳಿಗೆ ಹೋಗುತ್ತೆ. ಹೋಗ್ಲಿ ಬಿಡಿ, ನನಗೆ ನನ್ನ ಗಂಡ ಸೇಫಾಗಿ ವಾಪಸ್ ಬಂದರೆ ನನಗಷ್ಟೇ ಸಾಕು. ಸಪೋಸ್ ನಿಮಗೆ ಕಾಲ್ ಮಾಡಿರೋ ವ್ಯಕ್ತಿ ಗೌರಿ ಅಣ್ಣ ಅಲ್ಲದೆ ಬೇರೆ ಯಾರಾದರೂ ಆಗಿದ್ರೆ? ನಿಮ್ಮ ಆಸ್ತಿ ಯಾರ ಕೈಗೆ ಸೇರುತ್ತೋ ಹೇಳಕ್ಕಾಗಲ್ಲ. ನೀವು ಭಯ ಪಡಬೇಡಿ,
ಈಗ ಅವ್ನು ಹೇಳ್ದ ಹಾಗೆ ಮಾಡು. ಆ ಜಾಗಕ್ಕೆ ನೀವು ಹೋಗಿ ನಿಮ್ಮ ಯಜಮಾನರಿಗೆ ಏನೂ ಆಗದೆ ಇರೋ ಹಾಗೆ ಸೇಫಾಗಿ ಮನೆ ಕರ್ಕೊಂಬರೋ ಜವಾಬ್ದಾರಿ ನಮ್ಮದು. ಪ್ಲೀಸ್ ಮೇಡಮ್, ನನ್ನ ನಂಬಿ. ಕಮ್ಲಿ ಕಮ್ಲಿ ಕಂದ ಕಮ್ಲಿ ಕಮ್ಲಿ ಎದ್ದೇಳವಿ, ಕಣ್ಬಿಡು, ಎದ್ದೇಳವಿ ಕಮ್ಲಿ. ಕಮ್ಲಿ ಎತ್ತೋಳವ್ವ, ಏನಾಯ್ತವ ನಿಂಗೆ? ಅಳ್ಬೇಡ ಸರೋಜಕ್ಕ, ಕಮ್ಲಿಗೇನು ಆಗಕ್ಕಿಲ್ಲ. ಕಮಲಿ, ಎತ್ತೋಳವ್ವ. ಇವರೆಲ್ಲ ಅಳತನ ನೋಡ್ತಾ ಇದ್ರೆ ಪಕ್ಕ ಹೊಗೇನೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಿಂತಿದ್ದೀನಿ ಅಷ್ಟೇ. ಕಮಲಿ, ನಮ್ ಜೊತೆಗೆ ಬಂದಿಯಲ್ಲವಿ, ಇದೆಲ್ಲ ಹೆಂಗೆ ಆಯ್ತು? ಇರಿ ಇರಿ, ಯಾರು ಅಳ್ಬೇಡಿ. ಕಮಲಿ ಅವ್ರಿಗೇನು ಆಗಿಲ್ಲ. ನೀವು ಹೀಗೆ ಅಳ್ತಿದ್ರೆ ಹೇಗೆ ಹೇಳಿ? ನಂಬಿ ಮಾರವನ್ನ ಬೇಡ್ಕೊಳ್ಳಿ, ಕಮಲಿ ಅವ್ರಿಗೇನು ಆಗ್ಬಾರ್ದು ಅಂತ. ಸಿರಣ್ಣ, ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ. ಅಣ್ಣ, ಮಳೆ ಎಲ್ಲ ಬಂದು ರೋಡೆಲ್ಲ ಹಾಳಾಗಿದೆ. ಆಂಬುಲೆನ್ಸ್ ಬರೋದು ಸಾರೇ ಟೈಮ್ ಆಗುತ್ತಣ್ಣ. ಕಮಲಿ ಅವರೇ, ಎದ್ದೇಳಿ. ಊರವರೆಲ್ಲ ಕಾಯ್ತಿದ್ದಾರೆ ಕಮಲಿ ಅವರೇ. ನೀವು ಬದುಕ್ಬೇಕು ಕಮಲಿ ಅವರೇ, ನಿಮ್ಗೇನು ಆಗಲ್ಲ. ಎದ್ದೇಳಿ ಕಮಲಿ ಅವರೇ. ನೀವು ಬದುಕೋದಿಕ್ಕೆ 1000 ಕಾರಣಗಳಿವೆ. ನಿಮ್ಮವ್ವ, ನಿಮ್ಮೂರು, ನಿಮ್ಮ ಜನ ಎಲ್ಲ. ಆದ್ರೆ ನಾನು ಬದುಕೋದಿಕ್ಕೆ ಒಂದೇ ಒಂದು ಕಾರಣ ಕಮಲಿ ಅವರೇ. ಅದು ನೀವಿಲ್ದೆ ನಾನಿಲ್ಲ ಕಮಲಿ ಅವರೇ. ಸರ್, ಅನಿಕಾ, ಎಲ್ರೂ ಸೈಲೆಂಟ್ ಆಗೋದ್ರು, ಅವಳು ಬದ್ಕೊಂಡ್ಬಿಟ್ಲಾ ಹೇಗೆ? ನನಗೂ ಹಾಗೆ ಅನಿಸ್ತಿದೆ. ನೋಡನಿಕಾ, ನಾವಿಲ್ಲೇ ಇದ್ರೆ ಸಿಕ್ಕಾಕೋತೀವಿ. ಬಾ ನಿಕಾ, ಹೋಗೋಣ. ಬಾ ನಿಕಾ.
ಪಟ್ಟಣದವ್ರು ಆದ್ರೂ ಪ್ರಾಣದ ಮೇಲೆ ಜ್ಞಾನ ಇಲ್ದಿರ ಕಂಪ್ಲೇನ್ ಕಾಪಾಡ್ಬಿಟ್ರು ನೋಡು. ಗಾಬರಿ ಆಗುವಂಥದ್ದು ಏನಿಲ್ಲ, ಗಂಡಾಂತರ ಕಳೀತು ಅನ್ಕ ಬರ್ತೀವಿ ನಾವು. ಕಮಲಿ, ನಂಗೆ ಏಟ್ ಭಯ ಆಗಿತ್ತು ಗೊತ್ತಾ? ಏನೇ ಆಯ್ತು? ಅದ್ ಹೆಂಗ್ ನೀನ್ ನೀರಲ್ಲಿ ಮುಳುಗ್ದೆ? ಮಂಗಳಮ್ಮ, ನನ್ನ ಕ್ಷಮಿಸಿ. ಕಮಲಿ ಅವ್ರಿಗೇನೂ ಆಗಿಲ್ಲ ಅನ್ನೋ ಖುಷಿಲಿ ಎಲ್ರೂ ಮುಂದೆ ತಪ್ಕೊಂಡ್ಬಿಟ್ಟೆ. ಅಯ್ಯೋ, ಕಮಲಿ ಜೀವ ಉಳಿಸಿ ದೊಡ್ಡ ಕೆಲಸ ಮಾಡಿದ್ಯಾ ಕಣಪ್ಪ. ನೀನಾ ಕ್ಷಮೆ ಕೇಳ್ತೀಯ? ಸರ್ಸ ರಿಸಿಯಪ್ಪ, ನಮ್ಮೂರಿಗೆ ಯಾಕೆ ಬರಕ್ ಹೋದ್ರಿ? ನಿಮ್ ಯಾಕೆ ನನಗೆ ಗೌರವ ಐತೆ, ಆದ್ರೆ ನೀವು ಸಲಹೆ ತಕೊಂಡು ನನ್ನ ಮಗಳ ತವ ಹತ್ರ ಆಗೋದು ಸರಿ ಬರಕ್ಕಿಲ್ಲ. ಮಂಗಳಮ್ಮ, ನಾನೇ ನಿಮ್ಮ ಹತ್ರ ಮಾತಾಡಬೇಕು. ರಿಸಿಯಪ್ಪ, ಗುರುಗಳಾಗಿ 4 ಮಕ್ಕಳಿಗೆ ವಿದ್ಯೆ ಹೇಳ್ಕೊಡೋರು ನೀವು. ನಿಮಗೆ ಬುದ್ಧಿವಾದ ಹೇಳುವಷ್ಟು ದೊಡ್ಡೋಳಲ್ಲ ನಾನು. ನಾವು ಬಡವರಾಗಿದ್ರು ಯಾರ ಆಸ್ತಿಯೇನೂ ಇಲ್ದಲೆಯ ಮರವಾದಿಯಾಗಿ ಬದುಕ್ತಾ ಇದ್ದೀವಿ. ನೋಡೋರ್ ಕಣ್ಣಿಗೆ ಸರಿಯಾಗಿ ಕಾಣಕ್ಕಿಲ್ಲ. ನಿಮಗೆ ಅರ್ಥ ಆಯ್ತದೆ ಅಂತ ತಿಳ್ಕೊತೀನಿ.